ಶ್ರುತಿ. ದಿಢೀರನೆ ಕೆಎಂಎಫ್ ಎಂಡಿಯನ್ನ ವರ್ಗಾವಣೆ ಮಾಡಲಾಗಿದೆ. ಕಾರಣ ಏನು, ಯಾಕಾಗಿ ದಿಢೀರ್ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ, ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕೆಎಂಎಫ್ ಎಂಡಿ ಎಂಕೆ ಜಗದೀಶ್ ದಿಢೀರ್ ವರ್ಗಾವಣೆಯಾಗಿದ್ದಾರೆ. ಕೇರಳ ಲಾಬಿಗೆ ಮಣಿತ ಕರ್ನಾಟಕ ಸರ್ಕಾರ ಅನ್ನೋದು ಪ್ರಶ್ನೆ. ಜಗದೀಶ್ ವರ್ಗಾವಣೆ ಹಿಂದೆ ಹಲವಾರು ರೀತಿಯ ಶಂಕೆ ವ್ಯಕ್ತವಾಗ್ತಾ ಇದೆ. ನಂದಿನಿ ದೋಸೆ, ಇಡ್ಲಿ ಹಿಟ್ಟು ತಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಕೂಡ ಶುರುವಾಗಿದೆ. ಕೇರಳದ ಲಾಬಿಗೆ ಕರ್ನಾಟಕ ಸರ್ಕಾರ ಅಲರ್ಟ್ ಆದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಕೆಎಂಎಫ್ ಎಂಡಿ ಎಂಕೆ ಜಗದೀಶ್ ಅವರನ್ನ ದಿಢೀರ್ ಅಂತ ವರ್ಗಾವಣೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಾಯ್ಕಾಟ್ ಐಡಿ ಪ್ರಾಡಕ್ಟ್ ಅಭಿಯಾನವನ್ನ ನಮ್ಮ ಕನ್ನಡಿಗರು ಆರಂಭ ಮಾಡಿದ್ರು. ನಿಮಗೆಲ್ಲ ಗೊತ್ತು, ಸೋಷಿಯಲ್ ಮೀಡಿಯಾ ಮೂಲಕ. ಡಿಸೆಂಬರ್ 2ರಂದು ಕೆಎಂಎಫ್ ಎಂಡಿ ಜಗದೀಶ್ ಅವರ ವರ್ಗಾವಣೆ ಆಗಿದೆ. ಪ್ರಶ್ನೆಗಳ ಸರಮಾಲೆ ಹುಟ್ಟು ಹಾಕ್ತಾ ಇದೆ ಕೆಎಂಎಫ್ ಎಂಡಿ ಅವರ ಈ ದಿಢೀರ್ ವರ್ಗಾವಣೆ. ಬಿಜೆಪಿ ಸೇರಿ ಲಕ್ಷಾಂತರ ಕನ್ನಡಿಗರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕೆಎಂಎಫ್ ಉತ್ಪನ್ನಗಳನ್ನ ಮೂಲೆ ಗುಂಪು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಗಂಭೀರ ಆರೋಪ. ವಿರೋಧ ಪಕ್ಷಗಳು ಸೇರಿದಂತೆ ಜನಸಾಮಾನ್ಯರು ಕೂಡ ಅದರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಚುನಾವಣೆ ಸಮಯದಲ್ಲಿ ಇದನ್ನ ಅಸ್ತ್ರವಾಗಿ ಬಳಸಿಕೊಂಡಿತ್ತು ಬಿಜೆಪಿ. ಆದ್ರೆ ಈಗ ದೋಸೆ ಹಿಟ್ಟಿನ ವಿಚಾರದಲ್ಲಿ ಕಾಂಗ್ರೆಸ್ ಲಾಬಿ ಮಾಡಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ನಂದಿನಿ ಉತ್ಪನ್ನಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧವಾಗುವುದಕ್ಕೆ ಈ ಎಂಡಿ ಜಗದೀಶ್ ಅವರೇ ಕಾರಣರಾಗಿದ್ರು. ಆದರೆ ಮಾರುಕಟ್ಟೆ ಆಳುತ್ತಿರುವ ಐಡಿ ಕಂಪನಿಯ ದೋಸೆ, ಇಡ್ಲಿ ಹಿಟ್ಟಿಗೆ ಟಕ್ಕರ್ ಕೊಡೋದಕ್ಕೆ ಈ ಲಾಬಿನೇ ಕಾರಣ ಅನ್ನುವಂಥ ವಿಚಾರ ಕೂಡ ಮುನ್ನೆಲೆಗೆ ಬಂತು. ಹಾಗಾಗಿ ವಿಜಯೇಂದ್ರ ಅವರು ಈ ಇಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸವಿವರವಾಗಿ ಯಾವ ರೀತಿ ಲಾಭಿ ಆಗಿದೆ, ಇದರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಂಶಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಬಟ್ ಈಗ ರಾಜ್ಯ ಸರ್ಕಾರ ಕೆಎಂಎಫ್ ಎಂಡಿ ಜಗದೀಶ್ ಅವರನ್ನ ದಿಢೀರ್ ಅಂತ ವರ್ಗಾವಣೆ ಮಾಡಿ ಆದೇಶ ನೀಡಿದೆ. ಅಲ್ಲಿಗೆ ಒಂದಂತೂ ಬಹಳ ಸ್ಪಷ್ಟ, ಈ ವರ್ಗಾವಣೆ ಹಿಂದೆ ಒಂದಷ್ಟು ಅಂಶಗಳು, ಒಂದಷ್ಟು ಕಾರಣಗಳು ಇರೋದಂತೂ ಸ್ಪಷ್ಟ. ಆಡಳಿತಾತ್ಮಕ ಕಾರಣದಿಂದ ಜಗದೀಶ್ ಅವರನ್ನ ವರ್ಗಾವಣೆ ಮಾಡಲಾಗಿದೆಯಂತೆ. ಕೆಎಂಎಫ್ ವರ್ಗಾವಣೆಯ ಬಗ್ಗೆ ಭೀಮಾ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆಎಂಎಫ್ನಿಂದ ದೋಸೆ ಹಿಟ್ಟು ಬಿಡುಗಡೆಗೆ ತಡ ಆಗಿರುವ ಹಿನ್ನೆಲೆ, ಸುರಕ್ಷಿತ ಕ್ರಮ ಹಿನ್ನೆಲೆ ನೋಡ್ತಾ ಇದ್ದೀವಿ ನಾವು ಅನ್ನುವಂಥ ವಿಚಾರವನ್ನ ಭೀಮಾ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ತಿರುಪತಿಯಲ್ಲಿ ಲಡ್ಡು ಪ್ರಕರಣ ಆದ ಹಿನ್ನೆಲೆ ದೋಸೆ ಹಿಟ್ಟಿನ ಪರೀಕ್ಷೆ ಮಾಡಲಾಗುತ್ತಿದೆ ಅನ್ನುವಂಥ ಅಂಶವನ್ನ ಕೂಡ ಭೀಮಾ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ಸುರಕ್ಷತೆ ಎಲ್ಲ ಸಮರ್ಪಕವಾಗಿ ನಡೆದ ನಂತರವೇ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂಥ ಅಂಶವನ್ನ ಕೂಡ ಭೀಮಾ ನಾಯಕರು ಸ್ಪಷ್ಟಪಡಿಸುತ್ತಿದ್ದಾರೆ. ಆಡಳಿತ ಹಿತದೃಷ್ಟಿಯಿಂದ ಆಗಿದೆ. ಆಡಳಿತ ಹಿತದೃಷ್ಟಿಯಿಂದ ಆಗಿದೆ. ಆಡಳಿತ ಹಿತದೃಷ್ಟಿಯಿಂದ ಆಗಿದೆ. ಆಡಳಿತ ಹಿತದೃಷ್ಟಿಯಿಂದ ಆಗಿದೆ. ನಂದಿನಿ ಬ್ರ್ಯಾಂಡಲ್ಲಿ ಮಾಡಬೇಕಂತ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಒಂದು ಚರ್ಚೆನ ಮಾಡಿ ಅದನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಸೊ ಎಲ್ಲೋ ಒಂದು ಕಡೆಗೆ ಈ ತಿರುಪತಿ ಇಶ್ಯೂ ಆದಮೇಲೆ ಸೊ ಅದನ್ನು ಸ್ವಲ್ಪ ಅದಕ್ಕೆ ಇನ್ನು QC ನಮ್ಮ ಕ್ವಾಲಿಟಿ ಮತ್ತು ನಮ್ಮ QCR ನಾವು ಇನ್ನೊಂದು ಸತಿ ಮೀಟಿಂಗ್ ಕರೆದು ಕ್ವಾಲಿಟಿ ಬಗ್ಗೆ ಇನ್ನೊಂದು ಸತಿ ಚೆಕ್ ಮಾಡಿ ಸೊ ಅದರ ಸಂಪೂರ್ಣವಾದಂಥ ವರದಿ ತೊಗೊಂಡು ಮತ್ತು ಮುಂದೆ ಮಾಡೋದಾ ಬೇಡ ಅನ್ನೋದನ್ನು ಮುಂದೆ ತೀರ್ಮಾನ ಮಾಡ್ತೀವಿ. ಮುಂದಿನ ಆಡಳಿತ ಮಂಡಳಿಯಲ್ಲಿ ಇಟ್ಟು ತೀರ್ಮಾನ ಮಾಡ್ತೀವಿ. ಈ ನಂದಿನಿ ಬ್ರ್ಯಾಂಡಲ್ಲಿ ಮಾಡಬೇಕಂತ ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಒಂದು ಚರ್ಚೆನ ಮಾಡಿ ಅದನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಸೊ ಎಲ್ಲೋ ಒಂದು ಕಡೆಗೆ ಈ ತಿರುಪತಿ ಇಶ್ಯೂ ಆದಮೇಲೆ ಸೊ ಅದನ್ನು ಸ್ವಲ್ಪ ಅದಕ್ಕೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ದೀಪ್ತಿ ತೊಳ್ಪಾಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪ್ತಿ, ಸಡನ್ ಆಗಿ ಕೆಎಂಎಫ್ ಎಂಡಿ ವರ್ಗಾವಣೆ ಹಿಂದೆ ಏನೆಲ್ಲ ಕಾರಣಗಳಿರಬಹುದು? ರಾಜ್ಯ ಸರ್ಕಾರದ ಈ ನಿರ್ಧಾರದ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ
ಶ್ರುತಿ, KMF ಕನ್ನಡಿಗರ ಒಂದು ಹೆಮ್ಮೆಯ ಬ್ರ್ಯಾಂಡು, ರೈತರ ಹೆಮ್ಮೆಯ ಬ್ರ್ಯಾಂಡು. ಆದರೆ ಈ KMFನ ಹಿಡ್ಕೊಂಡು ಎರಡೂ ಪಕ್ಷಗಳು ರಾಜಕೀಯವನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಹಿಂದೆ BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನಂದಿನಿ ಪ್ರಾಡಕ್ಟ್ಗಳನ್ನು ಇಗ್ನೋರ್ ಮಾಡಲಾಗ್ತಿದೆ ಅಂತ ಹೇಳಿ ಕಾಂಗ್ರೆಸ್ ಇದನ್ನೇ ಪ್ರಣಾಳಿಕೆಯಲ್ಲಿ ಹೇಳಿ ನಾವು ನಂದಿನಿ ಉತ್ಪನ್ನಗಳನ್ನು ಅಧಿಕಾರಕ್ಕೆ ಬಂದರೆ ತುಂಬ ಚೆನ್ನಾಗಿ ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದರು. ಎಲ್ಲರೂ ಕೂಡ ಪ್ರಚಾರದ ವೇಳೆ, ಅಂದರೆ ಚುನಾವಣೆ ಪ್ರಚಾರದ ವೇಳೆ ನಂದಿನಿ ಬೂತ್ಗಳಲ್ಲೇ ಕಾಣಿಸ್ಕೊಳ್ತಾ ಇದ್ರು. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಆದರೆ ಖುದ್ದು ಕಾಂಗ್ರೆಸ್ಸೇ KMF ಅಭಿವೃದ್ಧಿಗೆ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು ಈ ಒಂದು ಉದಾಹರಣೆಯಿಂದ ಗೊತ್ತಾಗ್ತಾ ಇದೆ. ಅಂದರೆ KMFನಲ್ಲಿ MD ಜಗದೀಶ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು, ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಗೆ ಲಾಂಚ್ ಮಾಡ್ತಾ ಇದ್ರು. ಪ್ರೋ ಕಬಡ್ಡಿ ಇರ್ಬೋದು, ಅಂತಾರಾಷ್ಟ್ರೀಯ ಕ್ರಿಕೆಟ್ ಇರ್ಬೋದು, ಆ ಟೂರ್ನಿಗಳಿಗೆ ಸ್ಪಾನ್ಸರ್ಶಿಪ್ಪನ್ನ ಮಾಡೋ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ KMF ಗುರುತಿಸ್ಕೊಳ್ಳೋ ಹಾಗೆ ಮಾಡ್ತಾ ಇದ್ರು. ಇವರು ಇತ್ತೀಚೆಗೆ 2 ತಿಂಗಳ ಹಿಂದೆ ಮಾರುಕಟ್ಟೆಯಲ್ಲಿ ಇಡ್ಲಿ ಮತ್ತು ದೋಸೆ ಹಿಟ್ಟಿನ ಸೇಲು ತುಂಬ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಬ್ರ್ಯಾಂಡ್ಗಳು ಕೂಡ ಬಂದಿದೆ, ಆದರೆ ನಂದಿನಿ ಬ್ರ್ಯಾಂಡ್ ಇನ್ನೂ ಕೂಡ ಬಂದಿಲ್ಲ. ಮಾರುಕಟ್ಟೆಗೆ ಈ ಹೊಸ ಬ್ರ್ಯಾಂಡನ್ನು ತೊಗೊಂಡು ಬಂದರೆ ಲಾಭ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೊಸದಾಗಿ ನಂದಿನಿ ದೋಸೆ ಮತ್ತು ಇಡ್ಲಿ ಹಿಟ್ಟಿನ ಬ್ಯಾಟರನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಯೋಚನೆ ಮಾಡಿದರು. ಆದರೆ ಈಗ ಬೆಂಗಳೂರಿನಲ್ಲಿ ಕಿಂಗ್ ಅಂತ ಅನ್ನಿಸ್ಕೊಂಡಿರುವಂಥದ್ದು ಕೇರಳ ಮೂಲದ ID ಬ್ಯಾಟರು. ID ಇಡ್ಲಿ ಮತ್ತು ದೋಸೆ ಹಿಟ್ಟು ಏನಿದೆ, ತುಂಬ ಜನ ಅದನ್ನು ತಗೊಳ್ತಾ ಇದ್ದಾರೆ. ಹೀಗಾಗಿ ಕೇರಳ ಮೂಲದ ಉದ್ಯಮಿ CM ಹಾಗೆ DCMಗೆ ಈ ರೀತಿಯಾಗಿ ನೀವು ಯಾವ ಪ್ರಾಡಕ್ಟನ್ನಾದರೂ ತಂದ್ರಿ, ಆದರೆ ದೋಸೆ ಮತ್ತು ಇಡ್ಲಿ ಹಿಟ್ಟನ್ನು ತರಬೇಡಿ ಅಂತ ಏನಾದರೂ ಲಾಬಿ ಮಾಡಿದ್ರೆ ಅದಕ್ಕೆ ಮಣಿದು ಸರ್ಕಾರ ದಿಢೀರ್ ಅಂತ ಹೇಳಿ ಜಗದೀಶ್ ಅವರನ್ನ ವರ್ಗಾವಣೆ ಮಾಡ್ತಾ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಅಂದರೆ ಈ ಆರೋಪಗಳನ್ನು ಖುದ್ದು BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕೋ ಮೂಲಕ MD ಜಗದೀಶ್ ಅವರ ವರ್ಗಾವಣೆಗೆ ಏನು ಕಾರಣ, ಲಾಬಿಗೆ ಮಾಡಿದ್ದು ಸರ್ಕಾರ ಈ ರೀತಿಯಾಗಿ ಮಾಡಿದ್ಯಾ, ನಾವು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಉತ್ಪನ್ನಗಳನ್ನು ಅಸಡ್ಡೆ ಮಾಡಿದ್ವಿ ಅಂತ ಹೇಳ್ಕೊಂಡಂತಹ ಸರ್ಕಾರ ಈಗ ಮಾಡ್ತಿರೋದು ಏನು ಅಂತ ಹೇಳಿ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಒಂದ್ ಗಾದೆ ಮಾತಿದೆಯಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಹಾಗೆ ರಾಜ್ಯ ಸರ್ಕಾರದ ನಡೆ ಇದ್ದಂಗೆ ಕಾಣಿಸ್ತಾ ಇದೆ. ನಂದಿನಿ ಅನ್ನೋದು ಬರೀ ಬ್ರ್ಯಾಂಡ್ ಅಲ್ಲ, ಅದು ನಮ್ಮ ಅಸ್ಮಿತೆ. ಅದನ್ನ ಉಳಿಸೋ ಪ್ರಯತ್ನ ಯಾರು ಮಾಡ್ಬೇಕಾಗಿತ್ತು? ಜಗದೀಶ್ ಅವ್ರು ಮಾಡ್ತಾ ಇದ್ರು. ಅದಕ್ಕೆ ಉತ್ತೇಜನ ಕೊಡ್ಬೇಕಾದಂತ ರಾಜ್ಯ ಸರ್ಕಾರ ಇದ್ದಕ್ಕಿದ್ದಂತೆ ಸ್ಥಳ ತೋರಿಸ್ತದೆ, ಅವ್ರನ್ನ ವರ್ಗಾವಣೆ ಮಾಡುತ್ತೆ ಅಂದ್ರೆ ಏನರ್ಥ? ಖಂಡಿತ ಕೇರಳ ಲಾಬಿಗೆ ರಾಜ್ಯ ಸರ್ಕಾರ ಮಣದಿದೆ ಅಂತಾನೆ ಅರ್ಥ. ಕನ್ನಡಿಗರು ಸುಮ್ಮನಿರ್ತಾರ? ಖಂಡಿತ ಸುಮ್ಮನಿರಲ್ಲ. ಇನ್ನು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತೆ. ಅದೆಲ್ಲವನ್ನ ಕೂಡ ರಾಜ್ಯ ಸರ್ಕಾರ ಫೇಸ್ ಮಾಡಲೇಬೇಕಾಗುತ್ತೆ. ಧನ್ಯವಾದಗಳು ದೀಪ್ತಿ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಹೈಸ್ಕೂಲ್ನಲ್ಲಿ ಸಿಕ್ಕ ಯುವತಿಗೆ ಅಂದ್ರೆ ಲವ್ವರ್ಗೆ ಧೋಕಾ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹೇಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಲವ್ವರ್ ಅನ್ನೋದ್ರ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೈಸ್ಕೂಲ್ನಲ್ಲಿ ಸಿಕ್ಕ ಲವ್ವರ್ನಿಂದ ಯುವತಿಗೆ ಧೋಕಾ. ಯುವಕನ ನಂಬಿ 2.57 ಕೋಟಿ ಕಳೆದುಕೊಂಡಿದ್ದಾಳಂತೆ. ಬರೋಬ್ಬರಿ 2.5 ಕೋಟಿಗೂ ಹೆಚ್ಚು ಹಣ ಕಳ್ಕೊಂಡಿದ್ದಾಳೆ ಯುವತಿ. ಖಾಸಗಿ ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಯುವತಿ ನಂಬಿಸಿ ವಂಚನೆ ಮಾಡಿ ಬೆದರಿಸುತ್ತಿದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ. CCB ಪೊಲೀಸರಿಂದ ಮೋಹನ್ ಕುಮಾರ್ ಬಂಧನವಾಗಿದೆ. ಸಂತ್ರಸ್ತೆ ಮನೆಯವರ ಬಳಿ ಹಣ ಇದೆ ಅಂತ ತಿಳಿದುಕೊಂಡಿದ್ದಂತೆ ಈತ. ಯುವತಿಯನ್ನ ಬಲೆಗೆ ಬೀಳಿಸಿಕೊಂಡಿದ್ದ ಆರೋಪಿ ಮೋಹನ್ ಖಾಸಗಿ ಫೋಟೋ ವಿಡಿಯೋ ಮಾಡಿ ಇಟ್ಕೊಂಡು ಅದನ್ನ ತೋರಿಸಿ ಹೆದರಿಸಿ ಬೆದರಿಸಿ ಬರೋಬ್ಬರಿ 2.5 ಕೋಟಿಯನ್ನ ಯುವತಿಯಿಂದ ಪಡ್ಕೊಂಡಿದ್ದ ಅನ್ನುವಂಥ ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಆತನ ಬಂಧನ ಕೂಡ ಆಗಿದೆ. ಬೆಂಗಳೂರು ಕಮಿಷನರ್ B ದಯಾನಂದ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥ ಒಂದು ಅಪರಾಧ ಪ್ರಕರಣ ದಾಖಲಾಗಿತ್ತು. ಇದು ಒಬ್ಬ ಯುವತಿಗೆ ಒಬ್ಬ ಯುವಕ ಬಾಯ್ ಫ್ರೆಂಡ್ ಆಗಿ ಅವಳ ಜೊತೆ ಸಲಿಗೆಯನ್ನು ಬೆಳೆಸಿ ಅದಾದ ನಂತರದಲ್ಲಿ ಆಕೆ ಜೊತೆಗೆ ಇರ್ತಕ್ಕಂಥ ಖಾಸಗಿ ಕ್ಷಣಗಳನ್ನು ಫೋಟೋಗಳನ್ನು ಮಾಡಿಕೊಂಡು ಅದರ ಆಧಾರದ ಮೇಲೆ ಆ ಯುವತಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಸುಮಾರು 2 ಕೋಟಿಗೂ ಹೆಚ್ಚು ಹಣವನ್ನು ಆಕೆಯಿಂದ ವಸೂಲಿ ಮಾಡಿದ್ದ. ಅದರ ಆಧಾರದ ಮೇಲೆ ಆಕೆ ನಮ್ಮನ್ನು ಸಂಪರ್ಕಿಸಿ CCB ಪೊಲೀಸ್ ಠಾಣೆಯಲ್ಲಿ ಅದರ ಬಗ್ಗೆ ಪ್ರಕರಣವನ್ನು ದಾಖಲಿಸಲಾಗಿತ್ತು. ತನಿಖೆಯ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೊತೆಗೆ ಆ ರೀತಿ ಏನು ಸುಲಿಗೆ ಮಾಡಿದ್ದ ಆತ ಸುಮಾರು 80 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಆತನಿಂದ ಈಗಾಗಲೇ ಪೊಲೀಸರು ರಿಕವರಿ ಮಾಡಿದ್ದಾರೆ. ಬ್ಲ್ಯಾಕ್ ಮೇಲ್ ಮಾಡಿರ್ತಕ್ಕಂಥ ಒಂದು ಅಪರಾಧ ಪ್ರಕರಣ ದಾಖಲಾಗಿತ್ತು. ಇದು ಒಬ್ಬ ಸಂಪರ್ಕದಲ್ಲಿ ನಾಗರಾಜ್, ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ ಮೋಸ ಮಾಡೋರು ಅಲ್ಲಿ ತನಕ ಇರ್ತಾರೆ ಅಂತ ಆ ಯುವತಿ ಹೇಗೆ ನಂಬ್ಕೊಂಡು, ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ 2.5 ಕೋಟಿ ಹೇಗೆ ನಂಬಿಸಿ ವಂಚನೆ ಮಾಡಿರೋ ಪ್ರಕರಣ ಇದು?
ಖಂಡಿತ ಶ್ರುತಿ, ಏನು ಈ ಒಂದು ಪ್ರಕರಣದಲ್ಲಿ ಮೋಹನ್ ಎಂಬಾತನನ್ನ ಬಂಧಿಸಿದರೆ ಈತ ಸಂತ್ರಸ್ತ ಯುವತಿ ಜೊತೆ ಒಂದಷ್ಟು ಕಾಲ ಇಬ್ರು ಸಹಪಾಠಿಗಳಾಗಿರ್ತಾರೆ. ಇದನ್ನೇ ನೆಪ ಇಟ್ಕೊಂಡು ಪ್ರೀತಿ ಪ್ರೇಮ ಅಂತೇಳಿ ಆಕೆಯನ್ನ ಬಲೆಗೆ ಬೆಳೆಸ್ಕೊಳ್ಳುವಂಥದ್ದು, ಜೊತೆಗೆ ಗೋವಾ ಮತ್ತಿತರ ಹೊರ ರಾಜ್ಯಗಳಿಗೆ ಕರ್ಕೊಂಡೋಗಿ ಪಾರ್ಟಿ ನೆಪದಲ್ಲಿ ಆಕೆ ಜೊತೆ ಖಾಸಗಿ ವಿಡಿಯೋಗಳನ್ನ ಮಾಡ್ಕೊಂಡು ನಂತರ ಇವ್ರ ಹತ್ರ ದುಡ್ಡಿದೆ ಅನ್ನೋ ಕಾರಣಕ್ಕೆ ಆ ವಿಡಿಯೋಗಳನ್ನ ಇಟ್ಕೊಂಡು ಬೆದರಿಕೆ ಹಾಕಲಿಕ್ಕೆ ಶುರು ಮಾಡ್ತಾನೆ. ಹೀಗೆ ಕ್ರಮೇಣವಾಗಿ ಒಮ್ಮೆಗೆ ಅಷ್ಟು ಹಣವನ್ನು ತೆಗೆದುಕೊಳ್ಳೋದಿಲ್ಲ, ಪ್ರತಿ ಸಾರಿನೂ ವಿಡಿಯೋಗಳನ್ನ ತೋರಿಸಿ ಹಣವನ್ನು ಕೊಡಬೇಕು, ಹಣವನ್ನು ಕೊಡ್ದಿಲ್ಲ ಅಂದ್ರೆ ಇದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತೀನಿ ಅಂತೇಳಿ ಬೆದರಿಸ್ತಾ ಇರ್ತಾನೆ. ಹೀಗೆ 2.5 ಕೋಟಿ ಹಣವನ್ನ ಆರೋಪಿ ಮೋಹನ್ ಪಡೆದುಕೊಳ್ಳುವಂಥದ್ದು. ಇದ್ರ ಬಗ್ಗೆ ಅವ್ರ ತಂದೆ ಕೊನೆಗೆ CCB ಪೊಲೀಸರಿಗೆ ದೂರನ್ನ ನೀಡ್ತಾರೆ. CCB ಪೊಲೀಸರು ಸದ್ಯ ಆರೋಪಿಯನ್ನ ಬಂಧಿಸಿ ಜೈಲ್ಗಟ್ಟಿರ್ತಕ್ಕಂಥದ್ದು. ಅಲ್ಲದೆ ಆತ ಇನ್ಯಾರಿಗಾದ್ರೂ ಇದೇ ರೀತಿ ಬೆದರಿಕೆ ಹಾಕಿ ಹಣವನ್ನ ವಸೂಲಿ ಮಾಡಿದಾನೆ, ಈ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.